ನಮ್ಮ ಕರ್ನಾಟಕದ ಅದರಲ್ಲೂ ವಿಜಯಪುರ ಜಿಲ್ಲೆಯ ಹೆಮ್ಮೆಯ ಸುಪುತ್ರರಂದೇ ಖ್ಯಾತಿ ಪಡೆದು ಇಡೀ ಕರ್ನಾಟಕದ ಮನೆ ಮಾತಾಗಿರ್ತಕ್ಕಂಥ ಡಾಕ್ಟರ್ ಜ್ಯೋತಿರ್ಲಿಂಗ ಚಂದ್ರಾಮ್ ವನ್ನಾಕಟ್ಟಿಯವರು, ಬೆನಕನಹಳ್ಳಿಯವರು, ನಮ್ಮ ಇಂಡಿ ತಾಲೂಕಿನ ಬೆನಕನಹಳ್ಳಿ. ನಿಮಗೆ ಇಂಡಿಯವರಿಗೆ ಇನ್ನೊಂದು ಗರಿ, ನಮ್ಮ ಪಕ್ಕದ ಹಳ್ಳಿಯ ವ್ಯಕ್ತಿ ಇವತ್ತ ಇಡೀ ಕರ್ನಾಟಕದಾದ್ಯಂತ ಹೆಸರು ಮಾಡಿದ್ದಾರೆ ಅನ್ನೋದು ನಿಮಗೊಂದು ಹೆಮ್ಮೆ ಇದೆ. ಅಂಥವರು 10 ಹಲವು ಪ್ರಶಸ್ತಿಗಳನ್ನ ಪಡೆದುಕೊಂಡಿದ್ದಾರೆ. ಹೆಸರು ಹೇಳ್ತಾ ಹೋದ್ರೆ ಆ ಪ್ರಶಸ್ತಿ ಬಗ್ಗೆನೇ ಒಂದು 15-20 ನಿಮಿಷ ಸಮಯ ಬೇಕಾಗ್ತದೆ. ಅದಕ್ಕೆ ನಾನು ಹೇಳುವುದಿಲ್ಲ. ಅಷ್ಟೆಲ್ಲ ಹೆಸರುಗಳನ್ನ ಮಾನ್ಯರಾಗಿರ್ತಕ್ಕಂಥ ಜ್ಯೋತಿರ್ಲಿಂಗ ಸಾಹೇಬರು ಅವರೀಗ ಮಾಡ್ತಕ್ಕಂಥ ಹುದ್ದೆ ಉನ್ನತವಾಗಿರ್ತಕ್ಕಂಥ ಪೊಲೀಸ್ ನಿರೀಕ್ಷಕರಾಗಿ ಅವರು ಸೇವೆಯನ್ನು ಮಾಡ್ತಾ ಇದ್ದಾರೆ. ಕರ್ನಾಟಕ ಸರ್ಕಾರದಿಂದನೇ ಅವರಿಗೆ ಸುಮಾರು 11 ಗೌರವ ಪ್ರಶಸ್ತಿಗಳನ್ನ ಪಡೆದುಕೊಂಡಿದ್ದಾರೆ. ಅದರಲ್ಲಿ ಮುಖ್ಯವಾಗಿರ್ತಕ್ಕಂಥದ್ದು ಮಾನ್ಯ ಮುಖ್ಯಮಂತ್ರಿಗಳ ಬಂಗಾರದ ಪದಕ, ಕನಕಶ್ರೀ ಪ್ರಶಸ್ತಿ, ನವರಸ ಉತ್ಸವ ಪ್ರಶಸ್ತಿ, ಸಿರಿಗನ್ನಡ ಕರ್ನಾಟಕ ಭೂಷಣ ಪ್ರಶಸ್ತಿ, ವಿಶ್ವ ಜಾನಪದ ದಿನಾಚರಣೆ ಪ್ರಶಸ್ತಿ, ಮಾತೃಭೂಮಿ ಪ್ರಶಸ್ತಿ, ಆರ್ಯಭಟ ಅಂತಾರಾಷ್ಟ್ರೀಯ ಪ್ರಶಸ್ತಿ, ವಿಶ್ವ ಕನ್ನಡ ಸಾಹಿತ್ಯ ಸಂಸ್ಕೃತಿ ಸಮ್ಮೇಳನದಲ್ಲಿ ಓಮನ್ ದೇಶ ಪ್ರಶಸ್ತಿ, ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ, ಚಾಲುಕ್ಯ ಒಕ್ಕೂಟ ಓಮನ್ ಗೌರವ ಡಾಕ್ಟರೇಟ್, ಕರ್ನಾಟಕ ಜಾನಪದ ವಿಶ್ವವಿದ್ಯಾಲಯ ಗೊಟಗೊಡೆಯಿಂದ ಈ ಒಂದು 11 ಗೌರವ ಪ್ರಶಸ್ತಿಗಳನ್ನ ಭಾಜನಾಗಿದ್ದಾರೆ. ಅಷ್ಟೇ ಅಲ್ಲದೆ 36 ವಿವಿಧ ಸಂಘ ಸಂಸ್ಥೆಗಳಿಂದ, ಮಠಮಾನ್ಯಗಳಿಂದ ಅವರು ಪ್ರಶಸ್ತಿಯನ್ನ ಪಡೆದುಕೊಂಡು ಎಲ್ಲವೂ ಇದ್ರೂ ಕರೆದಂಗ ಬಹಳ ಸರಳವಾಗಿ ನಾವು ಯಾವುದೇ ಅವ್ರು ನೋಡಿದ್ರೆ ಇವ್ರು ಪೊಲೀಸರು ಅಂತ ಅನ್ಸಂಗೇ ಇಲ್ಲ, ಇವ್ರು ಪೊಲೀಸ್ ಇಲಾಖೆ ಒಳಗೆ ಸೇವೆ ಮಾಡ್ತಾರಂತ ಅನ್ಸಂಗೇ ಇಲ್ಲ. ಅಷ್ಟೇನಪ್ಪ ಅಂದ್ರೆ ವಿನಯಶೀಲರಾಗಿ ಎಲ್ಲರ ಜೊತೆಯಲ್ಲಿ ಬೆರೆಯತಕ್ಕಂತ ಒಬ್ಬ ಧೀಮಂತ ವ್ಯಕ್ತಿ ಇವತ್ತ ನಮ್ಮ ವೇದಿಕೆಗೆ ಬಂದಿದ್ದಾರೆ. ಅವರು ಅಷ್ಟೇ ಅಲ್ಲ, ಅವರು ಕೃಷಿಯಲ್ಲಿಯೂ ಕೂಡ ಏನಪ್ಪ ಅಂದ್ರೆ ತಮ್ಮನ್ನ ತಾವು ತೊಡಗಿಸಿಕೊಂಡು ದುಡಿತಾ ಇದ್ದಾರೆ. ಕೃಷಿ ಒಳಗೂ ಕೂಡ ಸೇವೆಯನ್ನ ಮಾಡ್ತಕ್ಕಂಥ ಒಬ್ಬ ಮಹಾನ್ ವ್ಯಕ್ತಿ. ಅವರು 5 ಗ್ರಂಥಗಳನ್ನ ಕೊಟ್ಟಿದ್ದಾರೆ. ಜಾನಪದ ಬುತ್ತಿ, ಅಪ್ಪ ಹಾಡಿದ ಹಾಡುಗಳು, ಗೋವು ಉಳಿಸದೆ ನಾವು ಉಳಿದೆವು, ವನ್ನಕಟ್ಟಿ ವನಲು ಸಾಲುಗಳು, ಬೆನಕನಹಳ್ಳಿ ಅನ್ನುವಂತ ಹೀಗೆ 5 ಪುಸ್ತಕಗಳನ್ನ ಬರೆದು ಜನಮಾನಸದ ಹೃದಯವನ್ನ ಗೆದ್ದಿರ್ತಕ್ಕಂಥ ನಮ್ಮ ಜ್ಯೋತಿರ್ಲಿಂಗ ಸಾಹೇಬರು ನಮ್ಮ ನಿಮ್ಮೆಲ್ಲರ ಬೀಸಕ ಕುಂತೇನ ಕೇಸರಿ ಮನಜ್ವಾಳ ಬೀಸೆ ನನ್ನವ್ವ ಮನಿಜ್ವಾಳ ಯವ್ವ ಹಾಡ್ಯಾಡಿ ಬೀಸೇನ ಬೀಸೆ ನಮ್ಮವ್ವನ ಮನೆ ಜ್ವಾಳ ಯವ್ವ ಹಾಡ್ಯಾಡಿ ಬೀಸೇನ ತನು ಎಂಬ ಮುಖಾಕಿ ಮನ ಎಂಬ ಕಲ್ಲು ಹೂಡಿ ತನು ಎಂಬ ಮುಖಾಕಿ ಮನ ಎಂಬ ಕಲ್ಲು ಹೂಡಿ ಬೀಸೆ ನಮ್ಮವ್ವನ ಮನಿ ಜ್ವಾಳ ಯವ್ವ ಹಾಡ್ಯಾಡಿ ಬೀಸೇನ ಬೀಸೆ ನಮ್ಮವ್ವನ ಮನಿ ಜ್ವಾಳ ಯವ್ವ ಹಾಡ್ಯಾಡಿ ಬೀಸೇನ. ವೇದಿಕೆ ಮೇಲೆ ಆಸೀನರಾದಂಥ ಪೂಜ್ಯರಲ್ಲಿ ನತಮಸ್ತಕನಾಗಿ ಕಣ್ಣಿನ ಆರೋಗ್ಯನ ತಪಾಸಣೆಯಲ್ಲಿ ಇಡೀ ರಾಜ್ಯಾದ್ಯಂತ ಹೆಸರು ಮಾಡಿರ್ತಕ್ಕಂಥ ಡಾಕ್ಟರ್ ಪ್ರಭುಗೌಡರಲ್ಲಿ ವಂದಿಸುತ್ತ ಇವತ್ತಿನ ಜ್ಞಾನದ ಅಮೃತವಾಣಿಯಿಂದ ಇವತ್ತು ತಾವು ಇಲ್ಲಿಗೆ ಬರೋಕ್ಕೆ ಕಾರಣ ಆಗಿರತಕ್ಕಂಥ ಪರಮ ಪೂಜ್ಯರಾದಂಥ ಅಮೃತಾನಂದ ಗುರುಗಳಲ್ಲಿ ನಾನು ನತಮಸ್ತಕನಾಗಿ ಇಂಡಿ ನಗರದ ಎಲ್ಲ ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿಯರೇ, ಮಾತೆಯರೇ, ಮಕ್ಕಳೇ, ಜ್ಯೋತಿರ್ಲಿಂಗ ಮಾಡುವ ಶಿರಸಾಷ್ಟಾಂಗ ನಮಸ್ಕಾರಗಳು. ಶರಣರ ನೆನದರ ಸರಗಿಯ ಇಟ್ಟಂಗ, ಶರಣರ ನೆನದರ ಸರಗಿಯ ಇಟ್ಟಂಗ, ಅರುಳು ಮಲ್ಲಿಗೆ ಹೂವ ಮುಡದಂಗ, ಅರುಳು ಮಲ್ಲಿಗೆ ಹೂವ ಮುಡದಂಗ ನನ್ನ ಮನವೇ ಕಲ್ಯಾಣದ ಶರಣರ ನೆನೆಗೆ ಎಲೆ ಮನವೇ ಅಂತ ಹೇಳಿದ. ಬಸವಾದ ಶರಣರು ನಮ್ಗೆ ಕಲಿಸಿಕೊಟ್ಟಂತ ಸಂಸ್ಕಾರ. ಇವತ್ತು ನಾವು ಸಂಸ್ಕಾರ ಬಗ್ಗೆ ಮಾತಾಡೋಣ. ಈ ಸಂಸ್ಕಾರವನ್ನು ಬರ್ಬೇಕಂತ ಹೇಳಿದ್ರೆ ನಮ್ಮ ಬಿಜಾಪುರದ ಗಂಡು ಮೆಟ್ಟದ ನಾಡ ಹೆಸರುವಾಸಿ ಆಗ್ಬೇಕಾದ್ರೆ ನಾವು 3 ಜನರು ನೆನಿಬೇಕಾಗ್ತದೆ.
ಜನಪದವನ್ನು ಹುಟ್ಟಿಸಿ ಬೆಳೆಸಿ ನಮ್ಮ ಇವತ್ತಿನ ದಿವಸ ಮಾತಾಡ್ಲಿಕ್ಕ ಅವಕಾಶ ಮಾಡಿಕೊಟ್ಟಂತ ಮಧುರಚಂದ್ರಾಗ್ಲಿ, ಸಿಂಪಿ ಲಿಂಗಣ್ಣವರಾಗ್ಲಿ, ಅದೇ ರೀತಿಯಾಗಿ ಶಿಕ್ಷಣ ಸಂಸ್ಥೆಯನ್ನು ನಿರ್ಮಾಣ ಮಾಡಿದಂಥ ಪರಮ ಪೂಜ್ಯ ಬಂತನಾಳ ಶಿವಯೋಗಿಗಳಾಗ್ಲಿ, ಇವತ್ತ 4 ವಚನಗಳು ನಾವು ಹೇಳ್ತೇವೆ ಅಂದ್ರೆ ಪಗು ಹಳಕಟ್ಟಿ ಅವರನ್ನು ನಾವು ನೆನಿಬೇಕಾಗ್ತದ. ನಾವು ಇವ್ರನ್ನೆಲ್ಲ ನೆನ್ಕೋತು ಇದರ ಜೊತೆನೆ ರಾಷ್ಟ್ರ ಸಂತರಾಗಿರ್ತಕ್ಕಂಥ ಪರಮ ಪೂಜ್ಯ ಸಿದ್ದೇಶ್ವರ ಅಪ್ಪಾಜಿ ಅವರನ್ನು ನಾವು ಶಿರಸಾಷ್ಟಾಂಗಿ ನಮ್ಮನ್ನ ಮಾಡಿ ಇವತ್ತಿನ ದಿವಸ ನಾವು ನೆನಿಬೇಕಾಗ್ತದ. ಆತ್ಮೀಯರೇ, ಬೆಳ್ಳನ ಬೆಳಗೆದ್ದು ಯಾರ್ಯಾರ ನೆನೆಯಲಿ, ಎಳ್ಳು ಜೀರಿಗೆ ಬೆಳೆಯೋಳ ಭೂಮಿ ತಾಯಿ, ಎದ್ದೊಂದು ಗಳಿಗೆ ನೆನದೇನ ಅಂತಕ್ಕಂಥದ್ದು ನಮ್ಮ ರೈತರು ಬಾಳೆ ಸ್ಟಾರ್ಟ್ ಆಗ್ತದೆ. ಹೆಂಗಿತ್ತು ಅದು ಸಂಸ್ಕಾರ ಅಂದ್ರೆ, ರೈತರು ಬಾಳೆ ಇವರೆಲ್ಲ ಜಾಣಿಯರು ಸೇರಿ ಮಾಡತಕ್ಕಂಥ ಅಲಿಖಿತ ಸಂವಿಧಾನ ಯಾವುದಪ್ಪ ಅಂದ್ರೆ ಜನಪದ ಸಾಹಿತ್ಯ. ಸೂರ್ಯಚಂದ್ರ ಭೂಮಿ ಮೇಲೆ ಏನು ಇರತಕ್ಕಂಥ ಸೂರ್ಯಚಂದ್ರ ಇರುವವರೆಗೆ ಹಳಸದೆ ಅಲಿಖಿತವಾದಂತ ಇರತಕ್ಕಂಥ ಸಾಹಿತ್ಯ ಯಾವುದಂದ್ರೆ ನಮ್ಮ ಜನಪದ ಸಾಹಿತ್ಯ. ಆ ಜನಪದ ಸಾಹಿತ್ಯವನ್ನು ಯಾರು ಬರೆದ್ರು ಅಂತಕ್ಕಂಥದ್ದು ಯಾರು ಹೆಸರು ಹಾಕಿಲ್ಲ. ಯಾರು ಬರೆದ್ರು ಅಂದ್ರೆ ನಮ್ಮ ಜನಪದ ಜಾಣಿಯರು ಬರೆದ್ರು. ಹುಟ್ಟಿನಿಂದ ಸಾಯುವವರೆಗೆ ವಿಶಾಲವಾಗಿ ನಮ್ಮ ಬದುಕಿನಲ್ಲಿ ಹರಡಿಕೊಂಡಿರ್ತಕ್ಕಂಥದ್ದು ಸಾಹಿತ್ಯ. ಅದಕ್ಕೆ ವ್ಯವಸಾಯ ಮಾಡ್ತಕ್ಕಂಥ ಒಂದು ಮನೆತನದೊಳಗ ಹೊರಗೂ ಮಾಡ್ಬೇಕು, ತಾಯಿ ಮನೆಯಂದು ಮಾಡ್ಬೇಕು, ಒಳಗೂ ಮಾಡ್ಬೇಕು. ಇಷ್ಟೆಲ್ಲ ಮಾಡಿ ಕೈಪಲ್ಯ ಮಾರ್ಕೊಂಡ್ ಬರ್ಲಕ್ ಮಾರುಕಟ್ಟೆಗೆ ಹೋಗ್ಬೇಕು. ಮಾರುಕಟ್ಟೆಗೆ ಹೋಗಿ ಮಾರ್ಕೊಂಡು ಬರುವಾಗ 2 ಮಕ್ಳು ಇರ್ತಾವ್ರಿ. 2 ಮಕ್ಕಳನ್ನು ಜೋಪಾನ ಮಾಡ್ಬೇಕು. ಮಾರ್ಕೆಟ್ಗೆ ಹೋಗಿ ಬರುವಾಗ ಈಗಿನಂಗೆಲ್ಲ ಮೊಬೈಲ್ ಹಚ್ಚಿ ಹಾಡ ಹಚ್ಚಿ ಜೋಗಳ ಹಾಡಿ ಮಲಗಿಸ್ತಕ್ಕಂಥ ಪರಿಸ್ಥಿತಿ ಇರಲಿಲ್ಲ ನಮ್ಮ ರೈತಾಪಿ ಕುಟುಂಬದಲ್ಲಿ. ಆ ಹೆಣ್ಣು ಮಗಳು ಮಾರ್ಕೆಟ್ಗೆ ಹೋಗಿ ಸಂತಿಗೆ ಹೋಗಿ ತರ್ತೀನಿ, ಮಲ್ಕೋಪ್ಪ ನೀ ಅಂತೇಳಿ ಹೇಳ್ತಾಳ. ಅಳು ಬ್ಯಾಡ ನನ್ನ ಕಂದನ, ಹಾಲು ಮಾರಿ ಬರ್ತೀನಿ, ಹಾಲು ಮಾರಿ ಬರ್ತೀನಿ, ನಿನಗ ಹಾಲು ಗಡಗ ತರ್ತೀನಿ. ಅಳು ಬ್ಯಾಡ ನನ್ನ ಕಂದನ, ಮೊಸರು ಮಾರಿ ಬರ್ತೀನಿ, ಮೊಸರು ಮಾರಿ ಬರ್ತೀನಿ, ನಿನಗ ಹಸುರು ಅಂಗಿ ತರ್ತೀನಿ. ಅಳು ಬ್ಯಾಡ ನನ್ನ ಕಂದನ, ಮಜ್ಜಿಗೆ ಮಾರಿ ಬರ್ತೀನಿ, ಮಜ್ಜಿಗೆ ಮಾರಿ ಬರ್ತೀನಿ, ನಿನಗೆ ಗೆಜ್ಜಿ ಉಡದ ತರ್ತೀನಿ. ಅಳಬ್ಯಾಡ ನನ್ನ ಕಂದ, ನಾ ಬೆಣ್ಣಿ ಮಾರಿ ಬರ್ತೀನಿ, ಬೆಣ್ಣಿ ಮಾರಿ ಬರ್ತೀನಿ, ನಿನ ಉಣ್ಣಿ ಕುಲಾಯಿ ತರ್ತೀನಿ. ಅಳಬ್ಯಾಡ ನನ್ನ ಕಂದ, ನಾ ತುಪ್ಪ ಮಾರಿ ಬರ್ತೀನಿ, ತುಪ್ಪ ಮಾರಿ ಬರ್ತೀನಿ, ನಿನ ಒಪ್ಪುವ ಅಂಗಿ ತರ್ತೀನಿ. ಅಳಬ್ಯಾಡ ನನ್ನ ಕಂದ, ನಾ ಹಾಲು ಮಾರಿ ಬರ್ತೀನಿ, ನಾ ಹಾಲು ಮಾರಿ ಬರ್ತೀನಿ, ನಾ ಹಾಲು ಸಾಹಿತ್ಯ ಯಾರು ಹೇಳಿಕೊಟ್ರು ಇವರಿಗೆಲ್ಲ? ಜನಪದ ಸಾಹಿತ್ಯ. ಅದಕ್ಕೆ ಜನಪದ ಅಂತಕ್ಕಂಥದ್ದು ಈ ಗಿಡಕ್ಕೆ ಏನಿರ್ತದಲ್ಲ ತಾಯಿ ಬೇರೋದು. ನಾವು ಆಧುನಿಕ ಸಾಹಿತ್ಯ ಏನ್ ಬರಿತೇವೆ ಅದೆಲ್ಲ ಹೂವ ಕಾಯಿ ಎಲ್ಲ ಹೇಳ್ತಾರೆ. BM ಶ್ರೀ ಅವ್ರು ಹೇಳ್ತಕ್ಕಂಥ ಮಾತು. ಆದ್ಮೇಲೆ ಇಷ್ಟೆಲ್ಲ ಮಾಡಿ ದೊಡ್ಡವರಾಗಿ ನಮ್ಮನ್ನೆಲ್ಲ ಬೆಳೆಸಿ ಆ ತಾಯಿ ಸಂಸ್ಕಾರ ಕೊಡ್ತಾಳೆ. ಅದ್ರ ಬಗ್ಗೆನೆ ಮಾತಾಡ್ಬೇಕು ನಾವು. ಈ ಮನುಷ್ಯ ಆಗಿ ಹುಟ್ಟಿ ಬಂದ ಬಳಕ ನಮ್ಮ ಸಂಪ್ರದಾಯ ಪ್ರಕಾರ 16 ಸಂಸ್ಕಾರಗಳು. 16 ಸಂಸ್ಕಾರಗಳಲ್ಲಿ ಶ್ರೀಮಂತ ಕಾರ್ಯನೂ ಒಂದು ಸಂಸ್ಕಾರದೊಳಗೆ ಬರ್ತದೆ. ಕಿವಿ ಮುರು ಚುಚ್ಚುವುದು ಒಂದು ಸಂಸ್ಕಾರ. ಇದು ಯಾಕೆ ಹೇಳ್ಬೇಕಪ್ಪ ಅಂದ್ರೆ ಇತ್ತೀಚಿನ ದಿನಮಾನಗಳಲ್ಲಿ ನಾವು ಸಂಸ್ಕಾರ ಕಡಿಮೆ ಆಗ್ತಾ ಇದೆ ಅಂತಕ್ಕಂಥದ್ದು ನಮ್ಮ ನೋವು. ಯಾಕಂದ್ರೆ ಈ ಆಧುನಿಕ ಯುಗದಲ್ಲಿ ತಂತ್ರಜ್ಞಾನ ಎಂಬ ಸುನಾಮಿಗೆ ಸಿಕ್ಕು ನಮ್ಮ ಬದುಕು ಬರಡಾಗ್ತಾ ಇದೆ. ಅದನ್ನು ನಿಭಾಯಿಸ್ಬೇಕಾದ್ರೆ, ಯಾಕಂದ್ರೆ ನಾವು ಅತ್ತಿ ಮಾವಗೆಲ್ಲ ಮಮ್ಮಿ ಡ್ಯಾಡಿ ಅಲ್ಲಾಗತ್ತೇವು, ಅತ್ತಿ ಮಾವ ಮರ್ತು ಬಿಟ್ಟಿದೆವು. ಇಲ್ಲಿದಿಂದ ನಮ್ಮ 18 ವರ್ಷ 20 ವರ್ಷ ಸಂಸ್ಕಾರ ಪಡೆದು ಹೋಗಿ ಗಂಡನ ಮನ್ಯಾಗ ಬಾಳೆ ಮಾಡ ತಾಯಿ ಅಂತೇಳಿ ಹಿಂದ್ ಕೇಳ್ತಿರು. ಹಿಂದ್ ಕೇಳೋವರಾಗ ಮಾವಗ್ ಮಾವ ಅನ್ಬೇಕು, ಅತ್ತಿಗೆ ಅತ್ತಿ ಅನ್ಬೇಕು, ಭಾವ ಮೈದನರು ಇವರೆಲ್ಲ ಅನ್ಬೇಕು. ಅದೇ ವರ್ಡ್. ಅಂಕಲ್ ಒಂದಾದ್ರೆ ಸರ್ವೇ ಸಾಮಾನ್ಯ ಎಲ್ಲರಿಗೆ ಅಂಕಲ್ ಅನ್ನೋದು. ದಯವಿಟ್ಟು ತಾಯಂದಿರಲ್ಲಿ ನಾನು ಹುಬ್ಳಿದಿಂದ ಇಲ್ಲಿಗೆ ಯಾಕೆ ಬಂದಿನಿ ಅಂದ್ರೆ ಮಮ್ಮಿ ಡ್ಯಾಡಿ ಅನ್ನೋದು ಒಟ್ಟ ಕಲಿಸ್ಬೇಡ್ರಿ. ನಂದು ಅದು ಕಳಕಳಿ ವಿನಂತಿ. ಮಮ್ಮಿ ಡ್ಯಾಡಿ ಅನ್ನೋದು ಕಲಿಸ್ಬೇಡ್ರಿ. ಅಪ್ಪ ಅವ್ವ ಯಾರು ಅನ್ಬೇಕ್ರಿ, ಅತ್ತಿ ಮಾವ ಯಾರು ಅನ್ಬೇಕು? ದಯವಿಟ್ಟು ಅದು ನನಗ ಅದು ಕೊಡ್ತಕ್ಕಂಥ ನೀವು ಬಹುಮಾನ.
ಆ ಅದೇ ಒಂದು ನನಗೆ ಕೊಟ್ರೆ ನನಗೆ ಅಷ್ಟೇ ಸಾಕು. ಯಾಕಂದ್ರ ನೋಡ್ರಿ, ಈ 200-300 ವರ್ಷಗಳ ಇತಿಹಾಸವನ್ನು ತೆಗೆದು ನೋಡ್ದಕ್ರಾಗ ಮೌರ್ಯ ಸಾಮ್ರಾಜ್ಯ, ಆ ಸಾಮ್ರಾಜ್ಯ ಇದ್ದಕ್ರಾಗ ಅವಾಗ ನಮ್ಗ ಆಡು ಭಾಷೆ ಸಂಸ್ಕೃತ ಇತ್ತು. ಸಂಸ್ಕೃತ, ನಾವು ಸಂಸ್ಕೃತ ಭಾಷೆ ಮಾತಾಡ್ತಿದ್ವು ಭಾರತೀಯರೆಲ್ಲರೂ. ಈಗ ಎಲ್ಲಿ ಅದ ಹೇಳ್ರಿ ಸಂಸ್ಕೃತ? ಎಲ್ಲ ಮುಳುಗೋಗ್ಯದ. ಹಂಗ ಇವೆಲ್ಲ ಇಂಗ್ಲಿಷ್ ಹೊಕ್ಕು ನಮ್ಮ ಕಸ್ತೂರಿ ಕನ್ನಡ ಅಳಿಕು ಆದ್ರ ನಾವೆಲ್ಲ ಬಾಳೆ ಹೆಂಗ್ ಮಾಡೋದ್ರಿಪ್ಪ? ಬಾಳೆ ಹೆಂಗ್ ಮಾಡೋದು? ಹೇಳ್ತಕ್ಕಂತ ಕವಿ ನಾಡಗಳು ಈ 8 ರತ್ನಗಳದಾವಲ್ಲ, ಜ್ಞಾನಪೀಠ ಪ್ರಶಸ್ತಿಗಳು, ಮುಂದೆಲ್ಲ ಯಾರಿಗ್ ಕೊಡ್ಬೇಕು? ಕಂಗ್ಲೀಷ್ ಮಾತಾಡೋರು ಕೊಡ್ಬೇಕ? ಅದಕ್ಕೆ ದಯವಿಟ್ಟು ಹಂಗ್ ಬೇಡ. ತಾಯಿ ಆದವಳು ಸಂಸ್ಕಾರ ಕೊಡ್ತಿಳಿ ಹೆಣ್ಣು ಮಗಳಿಗೆ. ಹೆಂಗ? ಊರ ಮುಂದಿನ ಭಾವಿ ಯಾರ ತೋಡಿದರೇನ, ಕಾಲು ಜಾರಿದರ ಕೈಲಾಸ ನಾರಿಯ, ಮನವ ಜಾರಿದರ ವನವಾಸ. ಕರಿಸೀರಿ ಉಡಬ್ಯಾಡ, ಕಡಿದಾಣ ಬಿಡಬ್ಯಾಡ, ನಡುವೋಣ್ಯಾಗ ನಿಂತು ನಗಬ್ಯಾಡ, ನಡುವೋಣ್ಯಾಗ ನಿಂತು ನಗಬ್ಯಾಡ ಮಗಳೇ, ತವರಿಗೆ ಹೆಸರ ತರಬ್ಯಾಡ ಮಗಳೇ, ತವರಿಗೆ ಹೆಸರ ತರಬ್ಯಾಡ. ಬಂಗಾರ ಬಳಿಯ ನುಟ್ಟು ಬಡವನಿಗೆ ಬೈಬ್ಯಾಡ, ಬಂಗಾರ ನಿನಗ ಸ್ಥಿರವಲ್ಲ, ಬಂಗಾರ ನಿನಗ ಸ್ಥಿರವಲ್ಲ ಮಗಳೇ, ಮಧ್ಯಾಹ್ನದ ಬಿಸಿಲು ಸ್ಥಿರವಲ್ಲ ಮಗಳೇ, ಮಧ್ಯಾಹ್ನದ ಬಿಸಿಲು ಸ್ಥಿರವಲ್ಲ. ಅತ್ತಿಯ ಮನೆಯಾಗ ತೊತ್ತಾಗಿ ಇರಬೇಕ, ಹೊತ್ತಾಗಿ ನೀಡಿದರ ಉಣಬೇಕ, ಹೊತ್ತಾಗಿ ನೀಡಿದರ ಉಣಬೇಕು ಮಗಳೇ, ಹೆತ್ತವರ ಕೀರ್ತಿ ತರಬೇಕ ಮಗಳೇ, ಹೆತ್ತವರ ಕೀರ್ತಿ ತರಬೇಕ. ಚಾಡ ಹೇಳುವ ಮಂದಿ ಜಗದಾಗ ತುಂಬ್ಯಾರ ತಂಗಿ, ಮಂದಿ ಮಾತನು ನೀನು ಕೇಳಬ್ಯಾಡ, ಮಂದಿ ಮಾತನು ನೀನು ಕೇಳಬ್ಯಾಡ ಮಗಳೇ, ತುಂಬಿದ ಮನೆಯ ಒಡಿಬ್ಯಾಡ ಮಗಳೇ, ಗುರುಮಾಂತರ ನೀನು ಮರಿಬ್ಯಾಡ. ಊರ ಮುಂದಿನ ಭಾವಿ ಯಾರ ತೋಡಿದರೇನ, ಕಾಲು ಜಾರಿದರ ಕೈಲಾಸ ನಾರಿಯ, ಮನವ ಜಾರಿದರ, ಮನವ ಜಾರಿದರ ವನವಾಸ. ಇಂಥ ಸಂಸ್ಕಾರ ಎಲ್ಲಿ ಕೊಡ್ತಾರೆ ನಮ್ಗೆ? ವಿಶ್ವವಿದ್ಯಾಲಯ ಮಟ್ಟದಲ್ಲಿ ತಾಯಿ ಏನು, ತಾಯಿ ಮೊದಲ ಗುರು ಅಂತ ಹೇಳ್ತಾರಲ್ಲ. ತಾಯಿ ಮೊದಲ ಗುರು, ತಾಯಿ ಕೊಟ್ಟಂತ ಶಿಕ್ಷಣ. ತಾಯಂದಿರಲ್ಲ, ಹೆಣ್ಣು ಹುಟ್ಟಿದ ಮನೆಗೆ ಕನ್ನಡಿ ಆತಕ, ಹೆಣ್ಣು ಸಣ್ಣವಳು ಒಳ ಹೊರಗ ಆಡಿದರ ಕನ್ನಡಿ ಹೆಂಗ ಹೊಳೆಯುವಳ ನನ್ನ ಮಗಳ ಅಂತ ಹೇಳಿ ಹೇಳ್ತ. ಏನು ಆ ತಾಯಿ ಆದವಳು? ಆಡಿವಾನನ ಕಂದ ಅಂಗಾಲ ತೊಳೆದೇನ, ತೆಂಗಿನಕಾಯಿ ತಿಳಿ ನೀರ ತುಕ್ಕೊಂಡು ಬಂಗಾರದ ಮಾರಿ ತೊಳೆದೇನ. ಅದು ಹುಟ್ಟದವ್ರಿಗೆ ಹೆಗ್ಗಣನೆ ಯಾಕಿರ್ಲಕ್ಕ, ಬಹಳ ಖುಷಿದಿಂದ ಜಾತ್ ಮಾಡ್ತಕ್ಕಂಥದ್ದು. ಅದಕ್ಕೆ ಇದು ಈ ಗಟ್ಟಿ ಜಾನಪದ ಹುಟ್ಟಿದ್ದು ಗಂಡ ಮಟ್ಟದ ನಾಡು ಇಂಡಿಯಲ್ಲಿ, ಇಂಡಿ ತಾಲೂಕು ಹಲಸಂಗಿಯಲ್ಲಿ ಹುಟ್ಟಿದ್ದು. ಹಲಸಂಗಿ ಮೊದಲ ಚಂದ್ರು, ಸಿಂಪಿ ಲಿಂಗಣ್ಣವರು ಎಲ್ಲರೂ ಈ ನಮ್ಮ ಜಾನಪದ ಜಾಣಿಯರನ್ನು ಹಾಡಿ ಹೊಗಳಿದಂತ ಆಯ್ಕೆ ಮಾಡತಕ್ಕಂತ ಪುಸ್ತಕಗಳು ಮಾಡಿದ್ರು. ಆ ಪುಸ್ತಕದಿಂದ ಹುಟ್ಟಿತ್ತು ಸಾಹಿತ್ಯ. ಬ್ಯಾಸಿಗಿ ಬಿಸಿಲಕ್ಕ ಬೇವಿನ ಮರ ತಂಪ, ಭೀಮಾರತಿ ಎಂಬ ಹೊಳಿ ತಂಪ, ಭೀಮಾರತಿ ಎಂಬ ಹೊಳಿ ತಂಪ ಹಡೆದವ್ವ ನೀ ತಂಪ ನನ್ನ ತವರಿಗೆ, ಕಾಸಿಗೆ ಹೋಗಾಕ ಸೊಂದು ದಿನ ಬೇಕ, ತಾ ಸೊತ್ತಿನ ದಾರಿ ತವರೂರ, ತಾ ಸೊತ್ತಿನ ದಾರಿ ತವರೂರ, ಕಾಶಿ ಕುಂತಾಳ ಹಡೆದವ್ವ ಅಂತ. ಎಂತ ಮಾತುಗಳನ್ನು! ಇವೆಲ್ಲ ಮಾತುಗಳು, ಇವೆಲ್ಲ ಹೇಳ್ಬೇಕಾದ್ರ ತಾಯವು ಕಟ್ಟಿದ ಬುತ್ತಿ ನಾ ಎಲ್ಲಿ ಬಿಚ್ಚಲಿ, ತಾಯವು ಕಟ್ಟಿದ ಬುತ್ತಿ ನಾ ಎಲ್ಲಿ ಬಿಚ್ಚಲಿ, ಭೀಮಾರತಿ ಎಂಬ ಹೊಳೆಯಾಗ, ಭೀಮಾರತಿ ಎಂಬ ಹೊಳೆಯಾಗ ಬಿಚ್ಚಿದರ ಮಾದಾಲಿ ಉಂಡ್ಯಾಗ ಮಲಿ ಹಾಲ ಅಂತ. ಎಂತ ತಾಯಿ ಬಗ್ಗೆ ಹೇಳ್ತಕ್ಕಂಥ ಸೆಂಟಿಮೆಂಟ್. ನೋಡ್ರಪ್ಪ, ಊರ್ ಬಿಟ್ಟ ಊರ್ ಹೋದವ್ರ ಸುದ್ದಿ ದೇವ್ರೇನ್ ಬಲ್ಲ, ಪದರಾಗ 2 ರೊಟ್ಟಿ ಇರ್ಬೇಕಂತ ಹೇಳಿ ನಮ್ಮವ್ವ ಏನ್ ಮಾಡ್ತಿದ್ದಾಳ ಅಂದ್ರ ಬುತ್ತಿ ಕಟ್ಟಿ ಕಳಿಸ್ತಿಳು. ಆ ಬುತ್ತಿ ಹೋಗಿ ಊಟ ಮಾಡಿದ್ರ ಆ ಪ್ರೀತಿ, ಅಮೃತ, ಮಮತೆ ಅಂತಕ್ಕಂಥದ್ದು ಎದ್ದು ಕಾಣ್ತಿತ್ತಂತ. ಅಂತ ಒಂದು ನಾಡಿನವ್ರು. ಆತ್ಮೀಯರೇ, ಹಿಂಗ್ ಹೇಳ್ಕೋತ ಹೊಂಟ್ರ ಜನಪದ ಅಂದ್ರೆ ಹೆಂಗ?
ಸಜ್ಜಿ ರೊಟ್ಟಿಗೆ ಎಳ್ಳ ಹಚ್ಚಿದಂಗಿರಬೇಕ, ಕೆನಿ ಮೊಸರ ಹಿಂಡಿ ಬೆರೆತಂಗ, ಹುಳುವಾನದೊಳಗ ಬುಳ್ಳೊಳ್ಳಿ ಬೆರೆತಂಗ ನಮ್ಮ ನಿಮ್ಮ ಪ್ರೀತಿ ಇರಬೇಕ. ಇದು ನಮ್ಮ ಜಾನಪದ ಆತ್ಮೀಯರೇ. ತಂಗಳ ರೊಟ್ಟ್ಯಾಗ ಎಳಿಯ ಪುಂಡಿಯ ಪಲ್ಯ, ಅದ್ರಾಗ ಗಾಣ ಆಡಿಸಿದ ಎಣ್ಣೆ, ನಡು ನಡುವ ಎಳಿ ಸೌತಿಕಾಯಿ ಕಡದಂಗ ನಮ್ಮ ನಿಮ್ಮ ಪ್ರೀತಿ ಇರಬೇಕಂತಕ್ಕಂಥ ಆತ್ಮೀಯರೇ. ಈ ಜಾನಪದ ಹೆಂಗಂದ್ರೆ ಈ ಸಂಸ್ಕಾರದೊಂದಿಗೆ ನಾ ಸ್ಟಾರ್ಟ್ ಮಾಡಿದೀನಿ. ಮುಂದ್ ಹೋಗಿ ಇನ್ನೇನು ಲಗ್ನ ಆಗಿ ಬ್ಯಾರೆ ಮನಿಗ್ ಹೋಗ್ಬೇಕಂತ ಹೇಳಿ ಆ ಮಗಳಿಗೆ ಕೊಟ್ಟು ಕಳಿಸಿರ್ತಾರ. ಆವಾಗ ಹೇಳ್ತಾಳ ತಾಯಿ, ನೋಡವ್ವ ಈ ಸಿವ್ಸ್ ಎಲ್ಲ ನಿಮ್ ತವ್ರ ಮನಿ ಕೊಡ್ಬೇಕಂತ ಹೇಳಿ ನೀ ಗ್ಯಾಸ್ ನಂಬರ್ ಹಚ್ಚಿಟ್ಟದಂಗ ನನಗೆ ಹೇಳಿಟ್ಟಿ, ನಾನು ಒಟ್ಟ ನಿಮ್ ತವ್ರ ಮನಿ ನನಗೆ ಕೊಡಾಕ್ ಹೋಗ್ಬೇಡ. ಯಾಕಂದ್ರೆ ನಿಮ್ ತವ್ರ ಮನಿ ಮ್ಯಾಗ ಕೇಸ್ ಆಗ್ಯಾವ, ನಿಮ್ ತವ್ರ ಮನಿಯವ್ರ ಗುಂಡಾಗಿರಿ ಮಾಡ್ತಾರ, ನಿಮ್ ತವ್ರ ಮನಿಯವ್ರ ನೀಚ್ ಅದಾರ, ಒಟ್ಟ ಕೊಡ್ಬೇಕ ಬೇಡ. ಎದ್ದೇನೆ ನನ್ನವ್ವ ಬಿದ್ದೇನೆ ನಿನ್ನ ಕಾಲ, ಇದ್ದೂರಾಗ ನನ್ನ ಕೊಡ್ಬೇಡ, ಬರಬಾರದ ಮಾತು ಬರ್ತಾವ ಅಂತ ಆ ತಾಯಿ ಮಗಳ ಅದಕ್ಕೆ ವಿನಂತಿ ಮಾಡ್ತಾಳ. ಎದ್ದೇನೆ ನನ್ನವ್ವ ಬಿದ್ದೇನೆ ನಿನ್ನ ಕಾಲ, ಇದ್ದೂರಿಗೆ ನನ್ನ ಕೊಡಬ್ಯಾಡ, ಹಡೆದವ್ವ ಬರಬಾರದ ಮಾತ ಬರ್ತಾವ, ಬಡತನ ನನಗಿರಲಿ ಹುಡುಕಿದಣಿ ಬ್ಯಾಡ, ಬಡತನ ನನಗಿರಲಿ ಹುಡುಕಿದಣಿ ಬ್ಯಾಡ, ಕುಡಕ ಗಂಡನಿಗೆ ಕೊಡಬ್ಯಾಡ, ಕುಡಕ ಗಂಡನಿಗೆ ಕೊಡಬ್ಯಾಡ ನನ್ನವ್ವ, ಕೆಡಕಾಗುವುದು ಮರಿಬ್ಯಾಡ. ಎದ್ದೇನೆ ನನ್ನವ್ವ ಬಿದ್ದೇನೆ ನಿನ್ನ ಕಾಲ, ಇದ್ದೂರಿಗೆ ನನ್ನ ಕೊಡಬ್ಯಾಡ, ದೂರದ ಊರಿಂದ ತವರಿಗೆ ಬಂದಾಗ, ದೂರದ ಊರಿಂದ ತವರಿಗೆ ಬಂದಾಗ, ಅಣ್ಣನ ಮಕ್ಕಳು ಅಂಗಳದಾಗ, ಅಣ್ಣನ ಮಕ್ಕಳು ಅಂಗಳದಾಗ ನೋಡಿದರ ಅತ್ತಿ ಬಂದಾಳಂತ ಕರಿತಾವ, ಹಡೆದವ್ವ ಅತ್ತಿ ಬಂದಾಳಂತ ಕುಣಿತಾವ. ಎದ್ದೇನೆ ನನ್ನವ್ವ ಬಿದ್ದೇನೆ ನಿನ್ನ ಕಾಲ, ಇದ್ದೂರಿಗೆ ನನ್ನ ಕೊಡಬ್ಯಾಡ, ಮುದ್ದಿನ ಮಗಳೆಂದು ತಿದ್ದಿ ಬೆಳೆಸಿದೆವ್ವ, ಮುದ್ದಿನ ಮಗಳೆಂದು ತಿದ್ದಿ ಬೆಳೆಸಿದೆವ್ವ, ಬುದ್ಧಿಗೆಡಿಗಿ ದಾರಿ ಎರಿಬ್ಯಾಡ, ಬುದ್ಧಿಗೆಡಿಗಿ ದಾರಿ ಎರಿಬ್ಯಾಡ ನನ್ನವ್ವ, ಹದ್ದು ಕಾಗಿಗಿ ನೀ ಹಾಕಬ್ಯಾಡ, ಹಡೆದವ್ವ ಹದ್ದು ಕಾಗಿಗಿ ನೀ ಹಾಕಬ್ಯಾಡ. ಎದ್ದೇನೆ ನನ್ನವ್ವ ಬಿದ್ದೇನೆ ನಿನ್ನ ಕಾಲ, ಇದ್ದೂರಿಗೆ ನನ್ನ ಕೊಡಬ್ಯಾಡ. ಏನ್ ಹೇಳ್ತಿರ ಮಾತ ಅಂತಕ್ಕಂಥ ಇಂಥವೆಲ್ಲ ಹಾಡುಗಳು ನೋಡಿ ಪರಮ ಪೂಜೆ ಅಪ್ಪಾಜಿ ಅವರು ಕರೆಸ್ತಿರು. ಎಲ್ಲಾ ಸತ್ಸಂಗ್ ನಡೆದಿರ್ತಿತ್ತು. ಸತ್ಸಂಗ್ ನಡೆದು ನಾವು ಇನ್ನೇನ್ ಎದ್ದು ಎಲ್ಲಾರು ಹೋಗ್ತಿರ್ತು ಆ ಸಂದರ್ಭದಾಗ ನಾ ಹೋದ್ನಂದ್ರ ಸತ್ಸಂಗ್ ಮುಗಿದ್ ಹೊಂಟವ್ರಿಗೆಲ್ಲ ಇಲ್ಲಿ ಬರ್ರಿ ಅಂತ ಕರಿತಿರು. ಯಾರು ಬಂದಾರ ಗೊತ್ತನ? ಪ್ರಶ್ನೆ ಮಾಡ್ತಿರು. ಯಾರು ಬಂದಾರ ಗೊತ್ತ? ಒಬ್ರು ಅಧಿಕಾರಿಗಳು ಬಂದಾರ. 2 ಹಾಡ ಹಾಡ್ತಾರ. ಒಂದು ಎಂದೂ ಹಾಡ್ಸೊಂದಿಲ್ಲ ಅಪ್ಪವ್ರು. ಎಲ್ಲಿ ಕರೀತಾರ 2 ಹಾಡ ಹಾಡ್ಸೊಂದ್ ಬಿಟ್ರ. ನಂದ್ ಭಾಗ್ಯ ಏನಂದ್ರ ಅಪ್ಪಾಜಿಯವರು ನಾ ಎಲ್ಲಿ ಕರಿತಿದ್ರು ಅಲ್ಲಿಗೆ ಬಂದಾರ. ಸುಪ್ರೀಂ ಕೋರ್ಟ್ ಮತ್ತು ಪ್ರೈಮ್ ಮಿನಿಸ್ಟರ್ ಅಲ್ಲ, ಈ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಬಂದಂಗ. ಯಾಕಂದ್ರ ನಾ ಎಲ್ಲಿ ಕರಿತೀನಿ ಅಲ್ಲಿ ಬರೀತಾರೆ ಅಂದ್ರೆ ಏನು ನನ್ನ ಸೌಭಾಗ್ಯ ಅದು. ನಾನು ನನ್ನ ತೋಟಕ್ಕೆ ಕರೆದಿನಿ ಬಂದಾರ. ನಾನು ಬೆಳಗಾಮದ ಇದ್ದಾಕ್ರ ಮನಿಗೆ ಬಂದಾರ. ನಮ್ಮವ್ವ ನನ್ನ ಹೆಣ್ಣ ಕೂಡಿ ಅಟಗಳಿ ಮಾಡಿ ಮತ್ತು ರಸಂ ಮಾಡಿ ಕೊಟ್ಟಿದ್ರು. ನಾ ಹೋಗಿ ಬುತ್ತಿ ಕೊಟ್ಟು ಬರ್ತಿದ್ದೆ ಅಪ್ಪವ್ರಿಗೆ 2015-16ರಾಗ. ನಮ್ಮ ಮನಿ ಊಟ ಉಂಡಾರ ಅಪ್ಪ ಅವ್ರು ಅಂದ್ರ ನಾವು ಎಷ್ಟು ಭಾಗ್ಯಶಾಲಿ ಅಂತ. ಅಷ್ಟೇ ಅಲ್ಲ, ನಾ ಮಾರ್ಯಾಳ ಪೊಲೀಸ್ ಸ್ಟೇಷನ್ದಾಗಿದ್ದೆ. ಅಪ್ಪ ಸ್ಟೇಷನ್ಗೆ ಬರ್ರಿ ಅಂದಕ್ರ ಸ್ಟೇಷನ್ಗೂ ಬಂದಾರ ಅಪ್ಪ ಅವ್ರು. ಬಂದು ನಾನು ಚೇರ್ ಮ್ಯಾಗ ಕೂತ್ ಹೋಗ್ಯಾರ ಅಪ್ಪ ಅವ್ರು. ಎಂತ ಭಾಗ್ಯವಂತರ ನಾವೆಲ್ಲ. ಅಲ್ಲಿ ಗಿಡ ಹಚ್ಚಾರ, ಇನ್ನೂ ಒಂದು ಚಕ್ಕು ಗಿಡ ಅದ. ಆ ಚಕ್ಕು ಗಿಡ ಹಚ್ಚಿ ದಿನಾಲು ಕಾಯಿ ಆಗ್ತಾವ, ಅದಕ್ಕೆ ವರ್ಷ ಕಾಯಿ ಆಗ್ತಾವ ಅದಕ್ಕೆ. ಅದಕ್ಕ ಅಂತವ್ರ ನಿಟ್ಟಿನಲ್ಲಿ ನಾವು ಬೆಳೆದಿದ್ದೇವೆ. ಅವ್ರ ಆಶೀರ್ವಾದದಿಂದ ನೋಡ್ರಿ ಅಧಿಕಾರಿಗಳು ನೀವು ನಾಡಿನ ತುಂಬ ಎಲ್ಲ ಹಾಡಿರಿ, ನಾಡಿನ ತುಂಬ ಎಲ್ಲ ಹಾಡಿರಿ. ಇನ್ನು ಮುಂದೆ ಏನ್ ಮಾಡಬೇಕು, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹಾಡ್ಬೇಕಂತೇಳಿ ಆಶೀರ್ವಾದ ಮಾಡಿದ್ರ ಅಪ್ಪರು. ನಾನು 2 ಸಲ ನನ್ನ ದಂಪತಿಯೊಂದಿಗೆ ಹೋಗಿ ವಿದೇಶಕ್ಕೆ ಹೋಗಿ ಹಾಡಿ ಬಂದೀನಿ. 2 ಸಲ ಹಾಡಿ ಬಂದೀನಿ, ಒಂದೇ ಸಲ ಅಲ್ಲ. ಇದು ಎಲ್ಲ ಏನಂದ್ರ ಗುರುವಿನ ಆಶೀರ್ವಾದ ಬೇಕು. ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕ್ತಿ ಅಂತ ಹೇಳ್ತಾರ. ಅಪ್ಪಾಜಿಯವರು ಆಶೀರ್ವಾದದಿಂದ ನಾವೆಲ್ಲ ಬೆಳೆದವ್ರು.